ನಮಸ್ಕಾರ ನನ್ನ ಕನ್ನಡ ಕಸ್ತೂರಿಯ ಪ್ರೇಕ್ಷಕ ಬಿಂದುಗಳಿಗೆ, ಪ್ರೆಷಿಯರ್ ಅಂತಲೂ ಕೂಡ ಕರೀತಾರೆ. ಬನ್ನಿ ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಗಳನ್ನು ನಾನು ಕಲೆಕ್ಟ್ ಹಾಕ್ತಾಯಿದ್ದೀನಿ. ಹೇಗಿದೆ ಅಂತ ನೋಡ್ಬಿಡೋಣ. ಸ್ಟಾರ್ಟಿಂಗ್ ಇಲ್ಲಿ ನೋಡಿ, ಈ ಅಪ್ನಲ್ಲಿ ಅಂದರೆ ಇಲ್ಲಿಗೆ ಈಗ ಇಲ್ಲೊಂದಿಷ್ಟು ಜಲ್ಲಿಗಳು ಬಿದ್ದಿದ್ದಾವೆ ನೋಡಬೇಕು. ಏನು ನಾವು ಕೋರೆ ಅಂತ ಹೇಳ್ತೀವಿ, ಆ ಕೋರೆಯಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಏನು ಗಾಡಿ ಮೇಲೆ ತೊಗೊಂಡು ಬಂದು ಅಲ್ಲಿ ಒಂದು ನಿಂತಿದೆ ನೋಡಿ, ಹಳದಿ ಕಲರಿನ ಗಾಡಿ. ಆ ಲೆವೆಲ್ನ ಗಾಡಿಯಿಂದ ಬಂದು ಅಪ್ನಲ್ಲಿ ಇಲ್ಲಿಗೆ ತಂದು ಇಲ್ಲಿ ಸುರಿತಾರೆ. ಇಲ್ಲಿಗ ಅದು ಬಂದಿದೆ, ಬಂದಾಗಿಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ಹಾಕ್ಲಿಕ್ಕಾಗಿಲ್ಲ. ಅಲ್ಲೊಂದು ಪಕ್ಕದಲ್ಲಿ ಒಂದು ಸಣ್ಣ ಟ್ಯಾಕಿ ಗಾಡಿ ಕಾಣ್ತಾ ಇದೆ. ಆ ಗಾಡಿ ಸ್ವಲ್ಪ ರಿಪೇರಿಯಲ್ಲಿರೋದು ಸಲುವಾಗಿ ಗಾಡಿಗಳು ಬರ್ತಾ ಇಲ್ಲ ನೋಡಿ. ಇಲ್ಲಿ ಬಂದು ಇಲ್ಲಿ ತುಂಬಿಕೊಳ್ಳುತ್ತೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಗಾಡಿ ಉಲ್ಟಾ ಭಾಗದಿಂದ ಬಂದು ಇಲ್ಲಿ ತಿರುಗಾಗ್ತವೆ. ಅದರ ಮೇಲೆ ಇದು ಇಲ್ಲೊಂದು ಕನ್ವೇರ್ ಬೆಲ್ಟ್ ಕಾಣ್ತಾ ಇದೆ ನೋಡಿ. ಮೇಲಿಂದ ಈ ಚೌಕನ ಬಾಕ್ಸಿ ಏನು ತಗಡಿನದು ಕಾಣ್ತಾ ಇದೆ. ಇದರ ಮೇಲಿಂದ ಹೋಗಿ ಅದು ಆ ಲೆವೆಲಿನ ಗುಡ್ಡಿಯಾಗಿದೆಯಲ್ಲ, ಅಲ್ಲಿ ಅದು ಈಗ ಬಂದಾಗಿರೋದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ನೋಡಿ ಸೀದಾ ಬಂದು ಕೆಳಗೆ ಬೀಳುತ್ತೆ, ಆಯಿತಾ. ಅದರ ನಂತರ ಇದರಿಂದ ತಗೊಂಡು ಹೋಗಿ ಮತ್ತೊಂದು ಕನ್ವೇಯರ್ ಬೆಲ್ಟ್ನಲ್ಲಿ, ಅಲ್ಲಿಂದ ಪಕ್ಕದಲ್ಲಿರುವಂಥ ಕನ್ವೇಯರ್ ಬೆಲ್ಟ್ನಲ್ಲಿ ಸಾಗಿಸಿ ಅಲ್ಲಿಗೆ ತಕ್ಕ ಹಾಗೆ ಜಲ್ಲಿಗಳನ್ನು ತಯಾರು ಮಾಡ್ತಾರೆ. ಈ ಥರದ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ತುಂಬಿಕೊಂಡು ತಗೋಬರ್ತಾರೆ. ಹಿಂಗೆ ನಿಂತಾಗ ಬಂದು ಗಾಡಿ ಇಲ್ಲೊಂದು ವಜನಿಂದು ತೂಕದ ಕಾಟ ಇದೆ. ಅದರ ಮೇಲೆ ಆ ಗಾಡಿಯನ್ನು ಉಲ್ಟಾ ತಂದು ನಿಲ್ಲಿಸಿ ವಜನಿನ ಲೆಕ್ಕ ನೋಡಿ ಆಮೇಲೆ ವಾಪಸ್ ಮತ್ತೆ ಹಿಂಗೆ ಮೇಲೆ ಕಳಿಸಿ ಆ ಜಾಗದಲ್ಲಿ ಮನೆಯನ್ನು ತೋರಿಸಿದ ಮೇಲೆ ಅಂದರೆ ಅಲ್ಲಿ ಆ ಜಾಗದಲ್ಲಿ ತುಂಬಿಕೊಂಡು ಅದನ್ನು ಬಿಡ್ತಾರೆ. ನಾನೇನು ಆವಾಗ ನಿಮಗೆ ತೋರಿಸಿದೆ ದೊಡ್ಡ ಲೆವೆಲ್ನಲ್ಲಿ ಜಲ್ಲಿ, ಅದರಲ್ಲಿ ಮೀಡಿಯಮ್ ಆಗಿ ಅಂದರೆ ಸುಮಾರು ಕ್ವಿಂಟಲು ಲೆಕ್ಕದಲ್ಲಿ 50 kg ಲೆಕ್ಕದಲ್ಲಿರುವಂಥ ಕಲ್ಲುಗಳು ಇಲ್ಲಿ ಸುಮಾರು kg, 5 kg, 6 kg ಆಗಿ ಬೀಳುತ್ತೆ. ಅದರ ಮೇಲೆ ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಚೇಂಜ್ ಆಗುತ್ತೆ. ಸಣ್ಣ ಜಲ್ಲಿ, ದೊಡ್ಡ ಜಲ್ಲಿ, ಪೌಡರ್ ಅನ್ನೋ ಒಂದು ನೋಡಿ, ರಾಶಿನೇ ತುಂಬಿದೆ ಜಲ್ಲಿ. ಎಷ್ಟು ಬೇಕೋ ಅಷ್ಟು ಜಲ್ಲಿ. ಅದಕ್ಕೆ ಒಂದೊಂದು ಹೆಸರು ಒಂದೊಂದು ಥರ ಇದೆ. ನೋಡಿ, ಇದು ಬರೀಕ್ ಒಂಥರ ಪೌಡ್ರ್ ಥರ ಇದೆ. ಇಲ್ಲಿ ಒಳಬದಿಗೆ ನೋಡಿ, ಏನು ಬೇಕು ನಿಮಗೆ ರಾಶಿಗಳ ಜಲ್ಲಿನ ಮಾಡಲಿಕ್ಕೆ ವ್ಯವಸ್ಥೆ. ಈಗ ಇಲ್ಲಿ ಚಾಲು ಇದ್ದಾಗ ನಾನೇನಾದರೂ ಶೂಟಿಂಗ್ ಮಾಡಲಿಕ್ಕೆ ಬಂದಿದ್ದರೆ ಇದರ ಆವಾಜ್ನಲ್ಲಿ ನಿಮಗೆ ಏನೂ ಕೇಳ್ತಿರಲಿಲ್ಲ. ಆ ಥರದ ಏನಂತೀವಿ ನಾವು, ಆವಾಜು ಸಿಕ್ಕಾಬಟ್ಟೆ ಇರ್ತಿತ್ತು. ನಾವು ಮನೆಗೆ ಬೇಕು ಅಂತಾದರೆ ಒಂದು ಲೆಕ್ಕದಲ್ಲಿ ಇದು ರಸ್ತೆಗೆ ಹಾಕೋದು ತಗೊಳ್ಳೋಂಥ ಜಲ್ಲಿ, ಅದು ಸುಮಾರು ಮನೆಗೆ ಯೂಸ್ ಆಗುವಂಥ ಜಲ್ಲಿ. ಇದು ಕೂಡ ರಸ್ತೆಗೆ ಹಾಕೋದೆ, ಇದನ್ನು ಮನೆಗೆ ಉಪಯೋಗಿಸೋದಿಲ್ಲ ಅಂತ ಕಾಣಿಸುತ್ತೆ. ಅಚ್ಚಿಗೊಂದಿಷ್ಟಿದೆ, ಆ ಬದಿ ಇದೆಲ್ಲ ಮನೆಗೆ ಯೂಸ್ ಮಾಡುವಂಥದ್ದು. ಎಲ್ಲಿ ನೋಡಿದಲ್ಲಿ ಜಲ್ಲಿನೇ ಅದ, ಎಲ್ಲಿ ನೋಡಿದ್ರು ಜಲ್ಲಿನೇ ತುಂಬಿಕೊಂಡುಂಟು, ಎಲ್ಲಿ ನೋಡಿದ್ರು ಅದೇ ತುಂಬಿದ್ದುಂಟು ಅಂತ.
ಹ್ಞೂ ಇದು ಸೈಜು ಸ್ವಲ್ಪ ಇದು ರೋಡಿಗ ಯಾವುದು ಇದು ಇದು ಹೋಗ್ತದೆ ಅದು 20 mm ಜಾಸ್ತಿ 20 mm ರೋಡಿಗ 20 mm ನಮ್ಮ ಮನೆಗೆ ಜಾಸ್ತಿ ಹೋಗ್ತದೆ ಹಾಂ ರೋಡ್ಗೆ 40 mm ಆ ಪೌಡ್ರು ಅದು ಬರೀ ಗೆಲ್ಲಿನೇ ಅಲ್ವಾ ಅದು ಇದು 6 mm ಪೌಡ್ರ್ ಥರ ಹ್ಞೂ ಮನೆಗೆ ಜಾಸ್ತಿ ಯೂಸ್ ಆಗೋದು ಹಾಂ ಆ ಕಡೆ ಇರೋದು ಅಂತ ಹ್ಞೂ ನಾನು ವಿಡಿಯೋನ ಸಖತ್ತಾಗಿದೆ. ಹಾಂ, ಇದು ಭಾಳ ಬರೀಕಾಗಿರುವಂಥದ್ದು. ಸುಮಾರು ಭಾಳ ಬರೀಕಾಗಿರುವಂಥದ್ದು. ಇದೇನು ಒಂಥರ ಪೌಡ್ರ್ ಅಲ್ವಾ? ಎಲ್ಲ ಲಾಸ್ಟಾಗಿ ಉಳಿಯೋದು ಪೌಡ್ರು. ಇದು ರೋಡಿಗೆಲ್ಲ ಮಿಕ್ಸ್ ಆಗುತ್ತಲ್ಲ, ಅದೇ ಅಲ್ಲ ಇದು? ಅಂದರೆ ಯಾವುದೂ ವೇಸ್ಟ್ ಹೋಗೋದಿಲ್ಲ ನೀವು ಅಲ್ಲಿಂದ ತೊಗೊಂಡು ಬಂದರೆ ಕಲ್ಲನ್ನು. ಹ್ಞೂ, ಅಂದರೆ ಒಂದು ದೊಡ್ಡದು ಒಂದು 50 kg ಕಲ್ಲು ತಗೊಬಂದರೆ, ಹಾಂ ಹಾಂ, ಬಂದೆ 50 kg ಕಲ್ಲನ್ನು ಲಾಸ್ಟ್ ಪೌಡ್ರು. ಅಂದರೆ ವೇಸ್ಟ್ ಅಂತೂ ಯಾವುದೂ ಹೋಗಲ್ಲ. ಸರಿ, ಹಂಗಾದ್ರೆ ಹಾಂ, ಬಾಯ್.